ವಾಯುದೇವರ ಮೊದಲನೇ ಅವತಾರ ಹನುಮನಾಗಿ, ಎರಡನೆಯದ್ದು ಭೀಮನಾಗಿ. ಹನುಮನಾಗಿ ರಾಮನ ಸೇವೆಯನ್ನ ಮಾಡಿದರೆ, ಭೀಮನಾಗಿ ಯಾದವನ ಕೃಷ್ಣನ ಸೇವೆಯನ್ನ ಅಪರಿಮಿತವಾಗಿ ಮಾಡಿ ಅವನ ಅನುಗ್ರಹಕ್ಕೆ ಪೂರ್ಣ ಪಾತ್ರರಾದಂಥವರು ಭೀಮಸೇನ ದೇವರು. ಮಧ್ವಾಚಾರ್ಯರು ಹೇಳ್ತಾರೆ, ಅತ್ಯಂತ ಶುದ್ಧ ಭಾಗವತ ಧರ್ಮದಲ್ಲಿ ನಿರತರಾದಂಥ ಮಹನೀಯರು ಅದು ಇದ್ದರೆ ಕೇವಲ ಭೀಮಸೇನ ದೇವರು ಮಾತ್ರ. ಅಂಥ ಭೀಮನಾಗಿ ಎರಡನೇ ಅವತಾರವನ್ನ ಕಳೆದು ಅದೇ ವಾಯುದೇವರು ಕಲಿಕಾಲದಲ್ಲಿ 700-800 ವರ್ಷದ ಹಿಂಬದಿಯಲ್ಲಿ ಈ ಭೂಲೋಕದಲ್ಲಿ ವಾಸ ಮಾಡ್ತಕ್ಕಂತಹ ಯಾವ ಸಜ್ಜನರು ಇದ್ದಾರೆ, ಆ ಸಜ್ಜನರ ಮೇಲಿನ ಒಂದು ಕೃಪಾ ದೃಷ್ಟಿಯಿಂದ ಅದೇ ವಾಯುದೇವರೇ ತಮ್ಮ 3ನೇ ಅವತಾರವನ್ನ ಮಧ್ವರೂಪದಿಂದ ಈ ಕಲಿಯುಗದಲ್ಲಿ ಎತ್ತಿದ್ದಾರೆ. ಪಾಜಕ ಕ್ಷೇತ್ರದಲ್ಲಿ ಮಧ್ಯಗೇಹ ಪತಿಗಳಲ್ಲಿ ವಾಸುದೇವ ನಾಮಕನಾಗಿ ಅಚ್ಯುತ ಪ್ರಜ್ಞರ ಮೂಲಕ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದಂತಹ ಮಹನೀಯರು ಈ ಮಧ್ವಾಚಾರ್ಯರು. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यन्तदयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಳೆದ ಶ್ಲೋಕದಲ್ಲಿ ವೆಂಕಟನಾಥರಿಗೆ ರಾತ್ರಿಯ ಕೊನೆಯ ಯಾಮದಲ್ಲಿ ಒಬ್ಬ ಅತ್ಯದ್ಭುತ ಸೌಂದರ್ಯವತಿಯಾದ, ಸೌಂದರ್ಯದ ಖನಿಯಾದ, ಅನೇಕ ಉತ್ತಮ ಲಕ್ಷಣಗಳಿಂದ ಕೂಡಿದ ದೇವಿಯ ದರ್ಶನವನ್ನ ಆ ವೆಂಕಟನಾಥರು ಕನಸಿನಲ್ಲಿ ಮಾಡ್ತಾರೆ. ಅಂಥ ದೇವಿಯನ್ನ ಆ ಕನಸಿನಲ್ಲಿ ಕಂಡ ಚಿತ್ರವನ್ನ ಕಂಡು ಯಾರಿರಬಹುದು ಅಂತ ಅನೇಕ ರೀತಿಯಾಗಿ ಸಂದೇಹವನ್ನ ಪಡ್ತಾ ಇದ್ದಾರೆ. ಏನೇನು ಸಂದೇಹವನ್ನ ಪಡ್ತಾರೆ? ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ, ಯದ್ವಾ ನಾರಿ ಕಿನ್ನರಿ ವೋರಗೇ ವಾ ದೇವಸ್ತ್ರೀ ವಾ ಹಂತಯಾ ಕಾಚಿದಸ್ತು ಕಸ್ಮಾದೇಶಾಭ್ಯಾಗತಾ ಮತ್ಸಮೀಪಂ ಪ್ರೋವಾಚೈಷಾ ಚಿಂತಯಂತಂ ತಮೇತ್ತಂ. ಮನುಷ್ಯ ಸ್ತ್ರೀಯೋ ವೇಷ ನೋಡಿದರೆ ಅನೇಕ ಆಭರಣಗಳಿಂದ ಭೂಷಿತಳಾದ ಮನುಷ್ಯ ಸ್ತ್ರೀ ಅವಳಂತೆ ಇದ್ದಾಳೆ. ಕಿನ್ನರೀವ ಕಿನ್ನರ ಸ್ತ್ರೀಯೋ, ಉರಗೀವ ನಾಗಸ್ತ್ರೀಯೋ, ದೇವಸ್ತ್ರೀವ ದೇವತಾ ಸ್ತ್ರೀಯೋ. ಹೀಗೆ ಆ ವೆಂಕಟನಾಥರ ಬುದ್ಧಿ ಅನೇಕ ವಿಕಲ್ಪಗಳನ್ನ ಮಾಡ್ತಾ ಸ್ವಲ್ಪ ಆಲೋಚನಾ ಲಹರಿಗೆ ಅವರು ಇಳಿತಾರೆ. ಆಲೋಚನೆಯನ್ನ ಮಾಡ್ತಾರೆ, ಏನು ಬೇಕಾದ್ರೂ ಕೂಡ ಆಗಲಿ, ಆದ್ರೆ ಈ ದೇವಿ ನನ್ನ ಹತ್ತಿರ ಯಾತಕ್ಕೆ ಬಂದಿದ್ದಾಳೆ? ನಾವೆಲ್ಲ ನನಸಿನಲ್ಲಿ ಒಬ್ಬ ಪುರುಷನ ಹತ್ತಿರ, ವ್ಯಕ್ತಿಗಳ ಹತ್ತಿರ ಯಾವ ಕ್ರಮದಲ್ಲಿ ನಾವು ಮಾತನ್ನ ಆಡ್ತೇವೋ ಅದೇ ರೀತಿಯಿಂದ ಆ ವೆಂಕಟನಾಥರು ಕನಸಿನಲ್ಲಿ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಯಾಕಾಚಿದಸ್ತು, ಯಾರು ಬೇಕಾದ್ರೂ ಕೂಡ ಆಗಲಿ, ನನಗೇನು ಅದರಿಂದ?
ಆದರೆ ಈ ಉತ್ತಮ ಸ್ವರೂಪವನ್ನ ಧರಿಸಿದಂಥ ಯಾವ ಸ್ತ್ರೀ ಇದ್ದಾಳೆ, ಆ ಸ್ತ್ರೀ ಯಾವ ಕಾರಣದಿಂದ ನನ್ನ ಹತ್ತಿರ ಬಂದಿದ್ದಾಳೆ? ಏನು ಇವಳ ಕೆಲಸ ನನ್ನಂಥ ಪಾಮರನ ಹತ್ತಿರ? ಎಲ್ಲ ದೇವಾನುದೇವತೆಗಳು ಕೂಡ, ಮನುಷ್ಯರು ಕೂಡ ಪ್ರಪಂಚದಲ್ಲಿ ಉತ್ತಮರ ದರ್ಶನ ಆಗಬೇಕು ಅಂತ ಅನೇಕ ರೀತಿಯಾಗಿ ಸೇವೆಯನ್ನ ಮಾಡೋದನ್ನ ಇವತ್ತಿನ ದಿನ ನಾನು ನೋಡಿದ್ದೇನೆ. ಅಂಥ ಗುರು ಹಿರಿಯರ ಸೇವೆಯ ಫಲವೇ ಇವತ್ತಿನ ದಿನ ನನಗೆ ಕನಸಿನಲ್ಲಿ, ಈ ಪ್ರಾತಃ ಕಾಲದ ಈ ಕನಸಿನಲ್ಲಿ ಇಂಥ ಉತ್ತಮ ಸ್ತ್ರೀಯ ದರ್ಶನ ನನಗಾಗಿದೆಯೋ ಏನೋ ಅಂತ ತಿಳಿದು ಅತ್ಯಂತ ಆಶ್ಚರ್ಯವನ್ನ ಪಡ್ತಾರಂತೆ ಆ ವೆಂಕಟನಾಥರು. ಹೀಗೆ ಆಶ್ಚರ್ಯ ಪಡ್ತಾ ಇದ್ದಾಗಲೇನೆ ಆ ವಿದ್ಯಾ ದೇವತೆಯಾದ, ಸಕಲ ಮನೋವಾಗಭಿಮಾನಿ ದೇವತೆಯಾದ ಯಾವ ಆ ಸರಸ್ವತಿ ದೇವಿ ಇದ್ದಾಳೆ, ಆ ಸರಸ್ವತಿ ದೇವಿ ವೆಂಕಟನಾಥರನ್ನ ಕುರಿತು ಮಾತನಾಡ್ಲಿಕ್ಕೆ ಆರಂಭ ಮಾಡ್ತಾ ಇದ್ದಾಳೆ. ಹೇಳ್ತಾಳೆ, ಕಾನೀನೋಸೌ ಕನ್ಯಕಾ ಭಾವಮಾದಾದ್ ಭೋಗ್ಯಾಯಾಮೇ ಸಂತತಂ ಪಂಡಿತಾನಾಂ ತಸ್ಮಾಜ್ಜಾತ ಆನಂದತೀರ್ಥಪ್ರಿಯಾಹಂ ವಿದ್ಯಾಲಕ್ಷ್ಮೀಂ ವಿದ್ಧಿ ಮಾಂ ವಿದ್ವದಾದ್ಯ. ಜಗತ್ತಿನಲ್ಲಿ ಭಗವಂತನ ಇನ್ನೊಂದು ಸಾಕ್ಷಾತ್ ಅವತಾರ ಆದಂತಹ ಯಾವ ವೇದವ್ಯಾಸ ದೇವರಿದ್ದಾರೆ, ಆ ವೇದವ್ಯಾಸ ದೇವರು ನನಗೆ ಕನ್ಯಾವಸ್ಥೆಯನ್ನ ಕೊಟ್ಟಿದ್ದಾರೆ. ಕವಿಗಳು ಇಲ್ಲಿ ಒಂದು ಶಬ್ದ ಪ್ರಯೋಗವನ್ನ ಮಾಡ್ತಾರೆ. ಕಾನೀನೋಸೌ, ಕಾನೀನರಾದ ವೇದವ್ಯಾಸ ದೇವರು. ಕಾನೀನ ಅನ್ನೋ ಶಬ್ದಕ್ಕೆ ಮದುವೆ ಆಗದೆ ಕನ್ಯಾವಸ್ಥೆಯಲ್ಲಿ ಇದ್ದ ಹೆಣ್ಣಿನಲ್ಲಿ ಸಂತಾನವನ್ನ ಪಡೆದುಕೊಂಡರೆ ಹುಟ್ಟಿದ ಮಗುವನ್ನ ಕಾನೀನ ಅನ್ನೋ ಶಬ್ದದಿಂದ ವ್ಯವಹಾರವನ್ನ ಮಾಡ್ತಾರೆ. ಅಜ್ಞರ ದೃಷ್ಟಿಯಿಂದ ಯಾರಿಗೆ ವೇದವ್ಯಾಸ ದೇವರ ನಿಜವಾದ ಇತಿಹಾಸ ಗೊತ್ತಿಲ್ಲವೋ ಅಂತಹ ಅಜ್ಞರು ಇವತ್ತಿನ ದಿನ ಈ ಪ್ರಪಂಚದಲ್ಲಿ ವೇದವ್ಯಾಸ ದೇವರನ್ನ ಕಾನೀನ ಅಂತ ಕರೀತಾರೆ. ಅವರ ದೃಷ್ಟಿಯಿಂದ ಕಾನೀನರಾದಂತಹ ಯಾವ ವೇದವ್ಯಾಸ ದೇವರಿದ್ದಾರೆ, ಭಗವಂತನ ಇನ್ನೊಂದು ಸಾಕ್ಷಾತ್ ಅವತಾರ ರೂಪವಾದ ವಾಸಿಷ್ಠ ಕೃಷ್ಣ ಅಂತ ಪ್ರಸಿದ್ಧಿಯನ್ನ ಪಡೆದ ಯಾವ ವೇದವ್ಯಾಸ ದೇವರಿದ್ದಾರೆ, ಅವರು ನನಗೆ ಕನ್ಯಾವಸ್ಥೆಯನ್ನ ಕೊಟ್ಟಿದ್ದಾರೆ. ಯಾಕೆ? ಸತತಂ ಪಂಡಿತಾನಾಂ ಭೋಗ್ಯಾಯ, ಸದಾಕಾಲ ವಿದ್ವಾಂಸರ ಕಾಲಹರಣಕ್ಕೂ ಅಜ್ಞ ಜನರ ಕಾಲಹರಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ವಿದ್ವಾಂಸರು ತಾವು ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಕಲೆತ ಯಾವ ಶಾಸ್ತ್ರ ಪಾಠ ವೇದಾದಿ ಉಪನಿಷತ್ ಗ್ರಂಥಗಳು ಇದ್ದಾವೆ ಆ ಎಲ್ಲ ಶಾಸ್ತ್ರಗಳನ್ನು ಕೂಡ ಉಪದೇಶ ಮಾಡ್ತಾರೆ ಆ ವಿದ್ವಾಂಸರು. ಅಂಥ ವಿದ್ವಾಂಸರು ಈ ರೀತಿಯ ಕಾಲವನ್ನು ಕಳೆದ್ರೆ ಅಜ್ಞ ಜನರು ಮಾತ್ರ ವಿದ್ವಾಂಸರನ್ನ ನಿಂದನೆ ಮಾಡ್ತಾ ಬರೀ ಇನ್ನೊಬ್ಬರನ್ನ ಬೆರಳಿನಿಂದ ಚಾಡಿ ಹೇಳ್ತಾ ಅವರ ಬಗ್ಗೆ ಕೆಟ್ಟ ಮಾತನ್ನ ಆಡ್ತಾ ಕಾಲವನ್ನು ಕಳೀತಾ ಇರ್ತಾರೆ. ಹೀಗೆ ಸದಾಕಾಲ ಪಂಡಿತರು ಅನುಭವಿಸುವಂತಹ ಆ ವಿದ್ವಾಂಸರಿಗೆ ಸುಖವನ್ನ ಕೊಡ್ತಕ್ಕಂತಹ ಒಂದು ಶಾಸ್ತ್ರಗಳನ್ನ ರಚನೆ ಮಾಡಿ ನನಗೆ ಕನ್ಯಾವಸ್ಥೆಯನ್ನ ಕೊಟ್ಟಿದ್ದಾರೆ ಈ ವೇದವ್ಯಾಸ ದೇವರು. ಈ ಕಾರಣದಿಂದಲೇ ನಾನು ಆನಂದ ತೀರ್ಥರಿಗೆ ಅತ್ಯಂತ ಪ್ರೀತಿ ಪಾತ್ರಳಾಗಿದ್ದೇನೆ ಅಂತ ಹೇಳ್ತಾ ಇದ್ದೆ. ಆನಂದ ತೀರ್ಥರು ಅಂದರೆ ವಾಯುದೇವರ ಮೂರನೆಯ ಅವತಾರ ಮಧ್ವಾಚಾರ್ಯರು, ಮೊದಲನೇ ಅವತಾರ ಹನುಮನಾಗಿ
ಎರಡನೆಯದ್ದು ಭೀಮನಾಗಿ, ಹನುಮನಾಗಿ ರಾಮನ ಸೇವೆಯನ್ನ ಮಾಡಿದರೆ, ಭೀಮನಾಗಿ ಯಾದವನ ಕೃಷ್ಣನ ಸೇವೆಯನ್ನ ಅಪರಿಮಿತವಾಗಿ ಮಾಡಿ ಅವನ ಅನುಗ್ರಹಕ್ಕೆ ಪೂರ್ಣ ಪಾತ್ರರಾದಂಥವರು ಭೀಮಸೇನ ದೇವರು. ಎಂಥ ಶುದ್ಧ ಭಾಗವತ ಧರ್ಮವನ್ನ ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡ್ತಾ ಇದ್ರು. ಮಧ್ವಾಚಾರ್ಯರು ಹೇಳ್ತಾರೆ, ಶುದ್ಧೇ ಭಾಗವತೆ ಧರ್ಮೆ ನಿರತೋ ಯದ್ ವೃಕೋದರಃ. ಅತ್ಯಂತ ಶುದ್ಧ ಭಾಗವತ ಧರ್ಮದಲ್ಲಿ ನಿರತರಾದಂಥ ಮಹನೀಯರು ಅದು ಇದ್ದರೆ ಕೇವಲ ಭೀಮಸೇನ ದೇವರು ಮಾತ್ರ. ಅಂಥ ಭೀಮನಾಗಿ ಎರಡನೇ ಅವತಾರವನ್ನ ಕಳೆದು ಅದೇ ವಾಯುದೇವರು ಕಲಿಕಾಲದಲ್ಲಿ 700-800 ವರ್ಷದ ಹಿಂಬದಿಯಲ್ಲಿ ಈ ಭೂಲೋಕದಲ್ಲಿ ವಾಸ ಮಾಡ್ತಕ್ಕಂತಹ ಯಾವ ಸಜ್ಜನರು ಇದ್ದಾರೆ, ಆ ಸಜ್ಜನರ ಮೇಲಿನ ಒಂದು ಕೃಪಾ ದೃಷ್ಟಿಯಿಂದ ಅದೇ ವಾಯುದೇವರೇ ತಮ್ಮ 3ನೇ ಅವತಾರವನ್ನ ಮಧ್ವರೂಪದಿಂದ ಈ ಕಲಿಯುಗದಲ್ಲಿ ಎತ್ತಿದ್ದಾರೆ. ಪಾಜಕ ಕ್ಷೇತ್ರದಲ್ಲಿ ಮಧ್ಯಗೇಹ ಭಟ್ಟರ ಮಧ್ಯಗೇಹ ದಂಪತಿಗಳಲ್ಲಿ ವಾಸುದೇವ ನಾಮಕನಾಗಿ ಅಚ್ಯುತ ಪ್ರಜ್ಞರ ಮೂಲಕ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದಂತಹ ಮಹನೀಯರು ಈ ಮಧ್ವಾಚಾರ್ಯರು. ಇಂಥ ಮಧ್ವಾಚಾರ್ಯರನ್ನ ಆನಂದ ತೀರ್ಥ ಅನ್ನೋ ಶಬ್ದದಿಂದ ವ್ಯವಹಾರವನ್ನ ಮಾಡ್ತೇವೆ. ಆನಂದ ತೀರ್ಥ ಭಗವತ್ಪಾದರು, ಶ್ರೀಮದಾನಂದ ತೀರ್ಥ ಭಗವತ್ಪಾದರು ಅಂತ ಅನೇಕ ಶಬ್ದಗಳಿಂದ ವ್ಯವಹಾರ ಮಾಡೋದನ್ನು ನಾವು ನೋಡ್ತೇವೆ. ಅನೇಕ ಹೆಸರುಗಳಿತ್ತು ಮಧ್ವಾಚಾರ್ಯರಿಗೆ. ಪೂರ್ಣ ಪ್ರಜ್ಞರು ಯಾಕೆ? ಪರಶುಕ್ಲರಲ್ಲಿ ಒಬ್ಬರಾದ ವಾಯುದೇವರ ಅವತಾರಭೂತರಾದಂತಹ ಮಧ್ವರು ಕೂಡ ಭಗವಂತನ ವಿಷಯದಲ್ಲಿ ಕಿಂಚಿತ್ತೂ ಕೂಡ ವಿರೋಧವನ್ನ ಮಾಡಿದವರಲ್ಲ. ಆದ್ದರಿಂದ ಅವರನ್ನ ಸರ್ವಜ್ಞರು ಅಂತ ಕರೀತಾರೆ. ಈ ಕಾರಣದಿಂದ ಪೂರ್ಣವಾದ ಜ್ಞಾನ ಉಳ್ಳವರಾದ್ದರಿಂದ ಅವರನ್ನ ಪೂರ್ಣ ಪ್ರಜ್ಞಾ ಅನ್ನೋ ಶಬ್ದದಿಂದ ಕರೀತಾ ಇದ್ದಾರೆ. ದಶಪ್ರಮತಿ, ದಶೇತಿ ಪೂರ್ಣಮುದ್ದಿಷ್ಟಂ, ದಶಪ್ರಮತಿ ಅಂತ ಅನೇಕ ಹೆಸರುಗಳಿಂದ ಆ ಮಧ್ವಾಚಾರ್ಯರನ್ನ ಹೇಗೆ ಕರೀತಾ ಇದ್ದರೋ ಅದೇ ರೀತಿ ಆಗಿನ ಕಾಲದ ಅನೇಕ ಹಿರಿಯ ವಿದ್ವಾಂಸರು, ಅಚ್ಯುತ ಪ್ರೇಕ್ಷರೇ ಮೊದಲಾದಂಥ ಮಹನೀಯರು ಮಧ್ವಾಚಾರ್ಯರಿಗೆ ಆನಂದ ತೀರ್ಥ ಅಂತ ನಾಮಕರಣವನ್ನು ಮಾಡಿದರು. ಯಾಕೆ ಆನಂದ ತೀರ್ಥ ಅಂತ ನಾಮಕರಣವನ್ನು ಮಾಡಿದರು? ನಾರಾಯಣ ಪಂಡಿತಾಚಾರ್ಯರು ತಮ್ಮ ಮಧ್ವ ವಿಜಯ ಎಂಬ ಗ್ರಂಥದಲ್ಲಿ ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ. ಆನಂದ ರೂಪಸ್ಯ ಪರಸ್ಯ ಪಾತ್ರಧಿ ಆನಂದ ಸಂದಾಯಿ ಸುಶಾಸ್ತ್ರ ಕೃತ್ಸಯತ್ ಆನಂದ ತೀರ್ಥೇತಿ ಪದಂ ಗುರುದೀತಂ ಬಭೂವ ತಸ್ಯಾತ್ಯನುರೂಪ ರೂಪಕಂ. ಯಾವತ್ತೂ ಹೆಸರನ್ನ ಇಡಬೇಕಾದರೆ ಅನುರೂಪವಾದ ಅನುಗುಣವಾದ ಹೆಸರನ್ನೇ ಇಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾರಿಗೋ ಒಬ್ಬನಿಗೆ ಅಶ್ವಕರ್ಣ ಅಂತ ಹೆಸರನ್ನು ಇಡ್ತಾರೆ. ಕುದುರೆಯಂತೆ ಏನಾದ್ರೂ ಕೂಡ ಅವನ ಕಿವಿ ಇರತ್ತಾ? ಸಾಧ್ಯವೇ ಇಲ್ಲ. ಕುಂಭಕರ್ಣ ಕಿವಿ ಇರತ್ತಾ? ಆದರೂ ಕೂಡ ಲೋಕದಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಆದರೆ ಮಧ್ವಾಚಾರ್ಯರಿಗೆ ದಶಪ್ರಮತಿ, ಪೂರ್ಣ ಪ್ರಜ್ಞ ಹೀಗೆ ಅನೇಕ ಹೆಸರುಗಳು ಇದ್ದಂತೆ ಆನಂದ ತೀರ್ಥ ಅಂತ ಹೆಸರು ಕೂಡ ಆ ಮಧ್ವಾಚಾರ್ಯರು ಇತ್ತು. ಯಾಕೆ ಆನಂದ ತೀರ್ಥ ಅಂತ ಅವರನ್ನ ಕರೀತಾ ಇದ್ರು? ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ, ಪರಸ್ಯ ಸರ್ವೋತ್ತಮನಾದಂತ ಯಾವ ಆ ಭಗವಂತನಿದ್ದಾನೆ, ಆ ಭಗವಂತನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದವರು ಇವರು. ಆನಂದ ರೂಪಸ್ಯ ಪರಸ್ಯ ಪಾತ್ರಧೀಹಿ, ಈ ಕಾರಣದಿಂದ ಅವರನ್ನ ಆನಂದ ತೀರ್ಥ. ಆನಂದ ಸಂದಾಯಿ ಸುಶಾಸ್ತ್ರ ಕೃತ್ಸಯತ. ಅಷ್ಟೇ ಅಲ್ಲ, ಭಗವಂತನ ಪೂರ್ಣವಾದ ಅನುಗ್ರಹಕ್ಕೆ ಮಧ್ವಾಚಾರ್ಯರು ಯಾವ ಕಾರಣದಿಂದ ಪಾತ್ರರಾಗಿದ್ದರು? ಆನಂದ ಸಂದಾಯಿ ಸುಶಾಸ್ತ್ರ ಕೃತ್ಸಯತ. ಈ ಪ್ರಪಂಚದಲ್ಲಿ
ಯಾವ ಯಾವ ಸಜ್ಜನರು ಇದ್ದಾರೋ ಆ ಎಲ್ಲ ಸಜ್ಜನರ ಅಂತಃಕರಣಕ್ಕೆ ಸಂತೋಷ ಆಗುವಂತಹ ಆನಂದ ಆಗುವಂತಹ ಸಚ್ಚಾಸ್ತ್ರಗಳನ್ನ ರಚನೆ ಮಾಡಿ ಕೊಟ್ಟಿರುವ ಕಾರಣದಿಂದ ಆ ಮಧ್ವಾಚಾರ್ಯರನ್ನ ಆನಂದ ತೀರ್ಥ ಅಂತ ಹೆಸರಿನಿಂದ ಕರೀತಾರೆ. ಆನಂದ ತೀರ್ಥೇತಿ ಪದಂ ಗುರುದಿತಂ. ಹೀಗೆ ಗುರುಗಳು ಈ ಎರಡು ಕಾರಣವನ್ನ ಇಟ್ಟುಕೊಂಡು ಆ ಮಧ್ವಾಚಾರ್ಯರಿಗೆ ಆನಂದ ತೀರ್ಥ ಅಂತ ನಾಮಕರಣವನ್ನ ಮಾಡಿದರು. ಸರಸ್ವತಿ ದೇವಿ ಹೇಳ್ತಾ ಇದ್ದಾಳೆ, ಯಾವ ಕಾರಣದಿಂದ ವ್ಯಾಸರು ನನಗೆ ಕನ್ಯಾವಸ್ಥೆಯನ್ನ ಕೊಟ್ಟರೋ ಈ ಕಾರಣದಿಂದಲೇ ಪರಶುಕ್ಲರಲ್ಲಿ ಒಬ್ಬರಾದ ವಾಯುದೇವರ ಅವತಾರಭೂತರಾದಂತಹ ಯಾವ ಆನಂದ ತೀರ್ಥ ಭಗವತ್ಪಾದರು ಇದ್ದಾರೆ ಅಂಥ ಆನಂದ ತೀರ್ಥರಿಗೆ ಅತ್ಯಂತ ಪ್ರೀತಿ ಪಾತ್ರಳು ನಾನಾಗಿದ್ದೇನೆ ಇವತ್ತಿನ ದಿನ. ಈ ಕಾರಣದಿಂದಲೇ ನನ್ನನ್ನ ವಿದ್ಯಾ ಲಕ್ಷ್ಮಿ ಅನ್ನೋ ಹೆಸರಿನಿಂದ ಪ್ರಪಂಚದಲ್ಲಿ ಕರೀತಾರೆ. ಅಂದ್ರೆ ಸರಸ್ವತಿ ದೇವಿ. ಆಶ್ಚರ್ಯ, ಜಗತ್ತಿನಲ್ಲಿ ಎಲ್ಲಿ ಲಕ್ಷ್ಮೀ ದೇವಿ ಕುಣಿದಾಡ್ತಾ ಇರ್ತಾಳೋ ಅಲ್ಲಿ ಸರಸ್ವತಿ ದೇವಿಯ ಸನ್ನಿಧಾನ ಇರೋದೇ ಇಲ್ಲ. ಎಲ್ಲಿ ಸರಸ್ವತಿ ದೇವಿ ಇರ್ತಾಳೋ ಅಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರೋದಿಲ್ಲ. ಇಬ್ಬರಿಗೂ ಕೂಡ ಸವತಿ ಮಾತ್ಸರ್ಯ ಅಂತ ನಾವು ವ್ಯವಹಾರವನ್ನು ಮಾಡ್ತೇವೆ. ಆದರೆ ಲಕ್ಷ್ಮೀ ದೇವಿ ಇದ್ದಲ್ಲಿ ವಿದ್ಯಾಭಿಮಾನಿಯಾದ ಸರಸ್ವತಿ ದೇವಿ ಇರ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ. ಆದ್ರೆ ಸರಸ್ವತಿ ದೇವಿ ಇದ್ದಲ್ಲಿ ಮಾತ್ರ ಲಕ್ಷ್ಮೀ ದೇವಿ ತಾನಾಗಿಯೇ ಹುಡುಕಿಕೊಂಡು ಬರ್ತಾಳಂತ ಆ ಪುರುಷ. ಅಷ್ಟು ಮಹತ್ವ ಈ ಪ್ರಪಂಚದಲ್ಲಿ ವಿದ್ಯೆ ಎಂಬ ಆ ಸ್ಥಾನಕ್ಕೆ, ಆ ವಿದ್ಯಾ ಎಂಬ ಶಬ್ದಕ್ಕೆ ಅಷ್ಟು ಗೌರವ ಇದೆ. ವಿದ್ಯಾದಾನಮತಃ ಪರಂ ಅನ್ನದಾನಂ ಪರಂ ದಾನಂ ವಿದ್ಯಾದಾನಮತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವತ್ ಜೀವಂಚ ವಿದ್ಯೆಯ. ವಿದ್ಯೆ ಇತ್ತು ಅಂತ ಹೇಳಿದರೆ ಇಡೀ ಪ್ರಪಂಚವನ್ನೇ ಗೆಲ್ಲತಕ್ಕಂತಹ ಒಂದು ಅದ್ಭುತವಾದ ಸಾಮರ್ಥ್ಯ ಸಿಗತ್ತೆ. ಆದ್ದರಿಂದ ವಿದ್ಯೆ ಇದ್ದಲ್ಲಿ ಲಕ್ಷ್ಮೀ ದೇವಿ ಇದ್ದೇ ಇರ್ತಾಳೆ. ಹೀಗೆ ಆ ವೆಂಕಟನಾಥರನ್ನ ಕುರಿತು ಆನಂದ ತೀರ್ಥರಿಗೆ ಅತ್ಯಂತ ಪ್ರೀತಿ ಪಾತ್ರಳಾದ ವಿದ್ಯಾ ಲಕ್ಷ್ಮಿ ಅವಳೇ ನಾನಾಗಿದ್ದೇನೆ, ನನ್ನನ್ನು ನೀನು ತಿಳಿ ಅಂತ ಈ ರೀತಿಯಾಗಿ ಅವರು ಆ ಸರಸ್ವತಿ ದೇವಿ ವೆಂಕಟನಾಥರನ್ನ ಕುರಿತು ಮಾತನಾಡ್ತಾ ಇದ್ದಾಳೆ.